ಹಲೋ ಡಿಯರ್ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಾಂಪೌಂಡ್ ಸೆಂಟೆನ್ಸಸ್ ಇವುಗಳನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಆಗಿ ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಪ್ರತಿಯೊಂದು ವಾಕ್ಯನೂ ಕನ್ನಡದಲ್ಲಿ ಅರ್ಥ ಮಾಡಿಸಿದ್ದೀನಿ. ಹಾಗಾಗಿ ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥ ಆಗುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬರ್ ಸಂಖ್ಯೆ 1,00,000ಕ್ಕೆ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ನಮಗೆ ಅದೊಂದು ಮೈಲುಗಲ್ಲು ಇದ್ದ ಹಾಗೆ, ನಿಮಗೇನು ಇದರಿಂದ ತೊಂದರೆ ಆಗೋಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮಗೆ ಇದರಲ್ಲಿ 25 ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಹೇಗೆ ಚೇಂಜ್ ಮಾಡಿದೆ ಅಂತ ನೀವು ನೋಡ್ಬೋದು. He was ill, so he did not attend the meeting. ಅವನು ಅನಾರೋಗ್ಯದಿಂದ ಇದ್ದ, ಅದಕ್ಕಾಗಿ ಅವನು ಮೀಟಿಂಗಿಗೆ ಹಾಜರಾಗಲಿಲ್ಲ. ಇಲ್ಲಿ he was ill ಮತ್ತು he did not attend the meeting ಇವೆರಡು ಇಂಡಿಪೆಂಡೆಂಟ್ ಕ್ಲಾಸಸ್. ಸೊ ಅನ್ನೋದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಅದಕ್ಕೋಸ್ಕರ ಈ ಸೆಂಟೆನ್ಸನ್ನು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇದನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಮಾಡಬೇಕಂದ್ರೆ ಸೊ ತೆಗೆದು ಅದರ ಜಾಗದಲ್ಲಿ ಒಂದು ಸಬಾರ್ಡಿನೇಟ್ ಕಂಜಂಕ್ಷನನ್ನು ಹಾಕಬೇಕು. ಸೊ ಅಂದರೆ ಆದ್ದರಿಂದ ಅಂತ. ಇದೇ ಅರ್ಥ ಬರ್ತಕ್ಕಂಥ 2 ಶಬ್ದಗಳಿದ್ದಾವೆ. ಒಂದು ಬಿಕಾಸ್ ಮತ್ತು ಇನ್ನೊಂದು ಸಿನ್ಸ್. ಹಿ ವಾಸ್ ಇಲ್ ಇದನ್ನು ಸಿನ್ಸ್ ಹಿ ವಾಸ್ ಇಲ್ ಅಂತ ಮಾಡಿದರೆ ಇದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಒಂದು ಕಾಮ ಕೊಟ್ಟು ಈ ಇಂಡಿಪೆಂಡೆಂಟ್ ಕ್ಲಾಸ್ನ ಹಾಗೆ ಇಡೋಣ. ಈಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಪರಿವರ್ತನೆ ಆಯಿತು. ಇದರ ಅರ್ಥ ಕಾಯಿಲೆ ಇದ್ದುದರಿಂದ ಅವನು ಸಭೆಗೆ ಹಾಜರಾಗಲಿಲ್ಲ. ಇದನ್ನು ಹೀಗೂ ಹೇಳಬಹುದು, ಬಿಕಾಸ್ ಹಿ ವಾಸ್ ಇಲ್ ಹಿ ಡಿಡ್ಂಟ್ ಅಟೆಂಡ್ ದ ಮೀಟಿಂಗ್. ಟಾಪ್ನಲ್ಲಿರುವ ಸೆಂಟೆನ್ಸ್ನಲ್ಲಿ ಸೊ ಅನ್ನೋದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಇದೆ. ಅದನ್ನೇ ಎಂಡ್ ಅಂತ ಉಪಯೋಗ ಮಾಡಿದರೂ ಕೂಡ ಬರುತ್ತೆ. ಅದನ್ನು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಹಿ ವಾಸ್ ಇಲ್ ಆ್ಯಂಡ್ ಹಿ ಡಿಡ್ ನಾಟ್ ಅಟೆಂಡ್ ದ ಮೀಟಿಂಗ್. ಇದರ ಮೇಲೆ ಕೊಟ್ಟಿರ್ತಕ್ಕಂಥ 2 ಸೆಂಟೆನ್ಸ್ ಏನಿದ್ದಾವೆ ಅವೇ ಇದರ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಹಿ ವಾಸ್ ಇಲ್ ಯೆಟ್ ಹಿ ಅಟೆಂಡೆಡ್ ದ ಮೀಟಿಂಗ್. ನೋಡಿ, ಇಲ್ಲಿ ರಿವರ್ಸ್ ಇದೆ. ಅನಾರೋಗ್ಯದಿಂದ ಇದ್ದ, ಅಷ್ಟಾದರೂ ಮೀಟಿಂಗಿಗೆ ಅಟೆಂಡ್ ಆದ ಅಂತ. ಇಲ್ಲಿ ಎಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಇದನ್ನು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಮಾಡಬೇಕು ಅಂತಂದರೆ ದೋ ಅಥವಾ ಆಲ್ದೋನ ಬಳಸ್ಬೋದು. ಆಲ್ದೋ ಹಿ ವಾಸ್ ಇಲ್ ಹಿ ಅಟೆಂಡೆಡ್ ದ ಮೀಟಿಂಗ್. ಅವನು ಅನಾರೋಗ್ಯದಿಂದಿದ್ದಾಗ್ಯೂ ಮೀಟಿಂಗಿಗೆ ಹಾಜರಾದ. ಇಂಡಿಯಾ ಅಟ್ಯಾಕ್ಡ್ ಪಾಕಿಸ್ತಾನ್ ಆ್ಯಂಡ್ ಹಿಟ್ 11 ಏರ್ಫೋರ್ಸ್ ಬೇಸಸ್. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತು ಮತ್ತು 11 ವಾಯುನೆಲೆಗಳನ್ನು ಧ್ವಂಸ ಮಾಡಿತು. ಇಲ್ಲಿ ಎಂಡ್ನ ಜಾಗದಲ್ಲಿ ಆ್ಯಂಡ್ ದೆನ್ ಹಾಕಬೇಕು ಮತ್ತು ಒಂದು ಸಬ್ಜೆಕ್ಟ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಶೀಯನ್ನು ಹಾಕಿದೆ. ಯಾಕಂದರೆ ಇಂಡಿಯಾನ ನಾವು ಮದರ್ ಅಂತ ಟ್ರೀಟ್ ಮಾಡ್ತೀವಿ. ಇಂಡಿಯಾ ಅಟ್ಯಾಕ್ಡ್ ಪಾಕಿಸ್ತಾನ್ ಆ್ಯಂಡ್ ದೆನ್ ಶಿ ಹಿಟ್ 11 ಏರ್ಫೋರ್ಸ್ ಬೇಸಸ್. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು, ನಂತರ 11 ಏರ್ಫೋರ್ಸ್ ನೆಲೆಗಳನ್ನು ಧ್ವಂಸ ಮಾಡಿತು. ಹೀ ಈಸ್ ದ ಮ್ಯಾನೇಜರ್ ಆ್ಯಂಡ್ ಹೀ ಈಸ್ ದ ಕ್ಯಾಪ್ಟನ್. ಅವನು ಮ್ಯಾನೇಜರ್ ಆಗಿದ್ದಾನೆ ಮತ್ತು ಅವನು ಕ್ಯಾಪ್ಟನ್ ಆಗಿದ್ದಾನೆ. ಹೀ ಈಸ್ ದ ಮ್ಯಾನೇಜರ್ ಆಸ್ ವೆಲ್ ಆಸ್ ದ ಕ್ಯಾಪ್ಟನ್. ಅವನು ಮ್ಯಾನೇಜರ್ ಅಲ್ಲದೆ ಕ್ಯಾಪ್ಟನ್ ಕೂಡ ಆಗಿದ್ದಾನೆ. ಹಿ ಡಿಡ್ ನಾಟ್ ಡೂ ಇಟ್ ನಾರ್ ಡಿಡ್ ಹಿ ಅಲೋ ಮೀ ಟು ಡೂ ಇಟ್. ಅವನು ಇದನ್ನು ಮಾಡಲಿಲ್ಲ, ನಾನು ಅದನ್ನು ಮಾಡಲು ಅವನು ಅನುಮತಿಸಲೂ ಇಲ್ಲ. ಹಿ ನಾಟ್ ಓನ್ಲಿ ಫೇಲ್ಡ್ ಟು ಡೂ ಹಿಮ್ಸೆಲ್ಫ್ ಬಟ್ ಆಲ್ಸೋ ಹಿ ಡಿಡ್ ನಾಟ್ ಅಲೋ ಮೀ ಟು ಡೂ ಇಟ್. ಶಿ ಬಿಟ್ರೇಯ್ಡ್ ಮೀ ಸೊ ಐ ಆಮ್ ಸ್ಯಾಡ್. ಅವಳು ನನಗೆ ಮೋಸ ಮಾಡಿದಳು, ಆದ್ದರಿಂದ ನಾನು ದುಃಖಿತನಾಗಿದ್ದೇನೆ. ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಆಸ್ ಅಥವಾ ಸಿನ್ಸ್ನ ಉಪಯೋಗ ಮಾಡಬಹುದು. ಆಸ್ ಶಿ ಬಿಟ್ರೇಯ್ಡ್ ಮೀ ಐ ಆಮ್ ಸ್ಯಾಡ್. ಇದನ್ನು ಸಿನ್ಸ್ ಶಿ ಬಿಟ್ರೇಯ್ಡ್ ಮೀ ಅಂತ ಕೂಡ ಮಾಡಬಹುದು. ಐ ಆಮ್ ಸ್ಯಾಡ್ ಫಾರ್ ಶಿ ಬಿಟ್ರೇಯ್ಡ್ ಮೀ. ನಾನು ದುಃಖಿತನಾಗಿದ್ದೇನೆ ಏಕೆಂದರೆ ಅವಳು ನನಗೆ ಮೋಸ ಮಾಡಿದಳು. ಸಿನ್ಸ್ ಶಿ ಬಿಟ್ರೇಯ್ಡ್ ಮೀ ಐ ಆಮ್ ಸ್ಯಾಡ್. ಇದನ್ನು ಹೀಗೂ ಮಾಡಬಹುದು. ಬಿಕಾಸ್ ಶಿ ಬಿಟ್ರೇಯ್ಡ್ ಮೀ
ಐ ಆಮ್ ಸ್ಯಾಡ್. ಇದನ್ನು ಐ ಆಮ್ ಸ್ಯಾಡ್ ಬಿಕಾಸ್ ಶಿ ಬಿಟ್ರೇಡ್ ಮೀ ಅಂತ ಕೂಡ ಹೇಳ್ಬೋದು. ಯು ಆಪ್ಟ್ ಸೈನ್ಸ್ ಆರ್ ಯು ಆಪ್ಟ್ ಕಾಮರ್ಸ್. ನೀನು ವಿಜ್ಞಾನವನ್ನು ಆಯ್ದುಕೋ ಅಥವಾ ನೀನು ವಾಣಿಜ್ಯವನ್ನು ಆಯ್ದುಕೋ. ಯು ಆಪ್ಟ್ ಫಾರ್ ಸೈನ್ಸ್ ಇಫ್ ಯು ಡೋಂಟ್ ವಾಂಟ್ ಟು ಆಪ್ಟ್ ಫಾರ್ ಕಾಮರ್ಸ್. ಒಂದು ವೇಳೆ ನೀನು ಕಾಮರ್ಸ್ ಆಯ್ದುಕೊಳ್ಳಲು ಬಯಸುತ್ತಿಲ್ಲವಾದರೆ ಸೈನ್ಸನ್ನು ಆಯ್ದುಕೋ. ಐ ವಾಂಟ್ ಟು ಬಿಕಮ್ ಆನ್ ಆಫೀಸರ್ ಬಟ್ ಮೈ ಪೇರೆಂಟ್ಸ್ ವಾಂಟ್ ಮೀ ಟು ಬಿಕಮ್ ಅ ಡಾಕ್ಟರ್. ನಾನು ಒಬ್ಬ ಅಧಿಕಾರಿಯಾಗಲು ಬಯಸುತ್ತೇನೆ, ಆದರೆ ನನ್ನ ಪಾಲಕರು ನಾನು ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. While I want to become an officer, my parents want me to become a doctor. ನಾನೊಬ್ಬ ಅಧಿಕಾರಿಯಾಗಲು ಬಯಸುತ್ತಿದ್ದರೆ ನನ್ನ ಪಾಲಕರು ನಾನೊಬ್ಬ ಡಾಕ್ಟರ್ ಆಗಬೇಕೆಂದು ಬಯಸುತ್ತಾರೆ. He informed me he is coming. ಅವನು ಬರುತ್ತಿದ್ದಾನೆಂದು ಅವನು ನನಗೆ ತಿಳಿಸಿದನು. Just replace semicolon with the connector that. The complex sentence would be, he informed me that he is coming. It stopped raining. We continued our journey. ಮಳೆ ನಿಂತಿತು, ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. After it stopped raining, we continued our journey. You can also say like this. When the rain stopped, we continued our journey. We can also say like this. No sooner did the rain stop than we continued our journey. I received the call. I rushed immediately. ನಾನು ಕರೆಯನ್ನು ಸ್ವೀಕರಿಸಿದೆ, ತಕ್ಷಣವೇ ಹೊರಟೆ. As soon as I received the call, I rushed immediately. ಕರೆಯನ್ನು ಸ್ವೀಕರಿಸುತ್ತಿದ್ದಂತೆಯೇ ನಾನು ತಕ್ಷಣ ಹೊರಟೆ. ಇದನ್ನು ಹೀಗೂ ಹೇಳಬಹುದು. No sooner did I receive the call, I rushed immediately. I was late for I was stuck in traffic. ನನಗೆ ತಡವಾಯಿತು ಏಕೆಂದರೆ ನಾನು ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದೆ. I was late because I was stuck in traffic. ಇದನ್ನು ಹೀಗೂ ಹೇಳಬಹುದು. As I was stuck in the traffic, I was late. There was a traffic jam, so I was late. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು, ಆದ್ದರಿಂದ ನನಗೆ ಲೇಟ್ ಆಯಿತು. Since there was a traffic jam, I was late. ಟ್ರಾಫಿಕ್ ಜಾಮ್ ಇದ್ದುದರಿಂದ ನನಗೆ ತಡವಾಯಿತು. He exercises regularly. He stays fit. ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ, ಅವನು ಸದೃಢನಾಗಿದ್ದಾನೆ. He exercises regularly so that he stays fit. ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಾನೆ, ಅದರಿಂದ ಅವನು ಸದೃಢನಾಗಿರುತ್ತಾನೆ. ಕಾವ್ಯ finished her work and went to play. ಕಾವ್ಯ ತನ್ನ ಕೆಲಸವನ್ನು ಮುಗಿಸಿದಳು ಮತ್ತು ಆಡಲು ಹೋದಳು. After she finished her work, ಕಾವ್ಯ went to play. ತನ್ನ ಕೆಲಸವನ್ನು ಮುಗಿಸಿದ ನಂತರ ಕಾವ್ಯ ಆಡಲು ಹೋದಳು. She heard the bell. She opened the door. ಅವಳು ಗಂಟೆ ಬಾರಿಸಿದುದನ್ನು ಕೇಳಿದಳು, ಅವಳು ಬಾಗಿಲನ್ನು ತೆರೆದಳು. As soon as she heard the bell, she opened the door. ಗಂಟೆ ಬಾರಿಸಿದುದನ್ನು ಕೇಳುತ್ತಲೇ ಅವಳು ಬಾಗಿಲನ್ನು ತೆರೆದಳು. He was punished earlier, yet he has committed the same mistake. ಈ ಮೊದಲು ಅವನನ್ನು ಶಿಕ್ಷಿಸಲಾಗಿತ್ತು, ಆದರೂ ಅವನು ಅದೇ ತಪ್ಪನ್ನು ಮಾಡಿದ್ದಾನೆ. Although he was punished earlier, he has committed the same mistake. ಈ ಮೊದಲು ಅವನು ಶಿಕ್ಷಿಸಲ್ಪಟ್ಟಿದ್ದರೂ ಅವನು ಅದೇ ತಪ್ಪನ್ನು ಮಾಡಿದ್ದಾನೆ. I have seen a girl. She has blue eyes. ನಾನು ಒಬ್ಬ ಹುಡುಗಿಯನ್ನು ನೋಡಿದ್ದೇನೆ, ಅವಳು ನೀಲಿ ಕಣ್ಣನ್ನು ಹೊಂದಿದ್ದಾಳೆ. I have seen a girl who has blue eyes. He is very weak. He cannot walk. ಅವನು ತುಂಬ ಅಶಕ್ತನಾಗಿದ್ದಾನೆ, ಅವನಿಗೆ ನಡೆಯಲು ಆಗುವುದಿಲ್ಲ. He is so weak that he cannot walk.
ಅವನು ಎಷ್ಟು ಅಶಕ್ತನಾಗಿದ್ದಾನೆಂದರೆ ಅವನಿಗೆ ನಡೆಯಲು ಕೂಡ ಆಗುವುದಿಲ್ಲ. He put in a lot of efforts, yet he failed. ಅವನು ತುಂಬ ಶ್ರಮವನ್ನು ಹಾಕಿದನು, ಆದರೂ ಅವನು ಅನುತ್ತೀರ್ಣನಾದನು. Although he put in a lot of efforts, he failed. ಅವನು ಬಹಳಷ್ಟು ಶ್ರಮ ಹಾಕಿದಾಗ್ಯೂ ಅನುತ್ತೀರ್ಣನಾದನು. You may be right, but I don't agree with you. ನೀನು ಸರಿ ಇರಬಹುದು, ಆದರೆ ನಾನು ನಿನ್ನನ್ನು ಒಪ್ಪುವುದಿಲ್ಲ. I don't agree with you, even if you are right. ನೀನು ಸರಿಯಾಗಿದ್ದರೂ ಸಹ ನಾನು ನಿನ್ನನ್ನು ಒಪ್ಪುವುದಿಲ್ಲ. You have to reduce your weight, or you will be rejected. ನೀನು ನಿನ್ನ ತೂಕವನ್ನು ಇಳಿಸಬೇಕು, ಇಲ್ಲದಿದ್ದರೆ ನಿನ್ನನ್ನು ತಿರಸ್ಕರಿಸಲಾಗುವುದು. If you don't reduce your weight, you will be rejected. ಒಂದು ವೇಳೆ ನೀನು ನಿನ್ನ ತೂಕವನ್ನು ಇಳಿಸಿಕೊಳ್ಳದಿದ್ದರೆ ನಿನ್ನನ್ನು ತಿರಸ್ಕರಿಸಲಾಗುವುದು. I tried to solve the problem, but I couldn't do it. ನಾನು ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದೆ, ಆದರೆ ನನ್ನಿಂದ ಅದು ಆಗಲಿಲ್ಲ. Even though I tried to solve the problem, I couldn't do it. ನಾನು ಸಮಸ್ಯೆಯನ್ನು ಪರಿಹರಿಸಬೇಕೆಂದರೂ ನನ್ನಿಂದ ಅದು ಆಗಲಿಲ್ಲ. ಈ ಹಂತದ ಕಲಿಕೆಯಲ್ಲಿ ನಿಮಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಕೆಲವು ದಿನಗಳ ನಂತರ ಮತ್ತೆ ಅಡ್ವಾನ್ಸ್ ಲೆವೆಲ್ ಅಂತ ಏನು ಕೊಡ್ತೀನಲ್ಲ, ಅಲ್ಲಿ ಇನ್ನಷ್ಟು ಕಠಿಣವಾದಂಥ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ತೋರಿಸ್ತೀನಿ. ಇಲ್ಲಿ ಈ ಸರ್ಕಲ್ ಮೇಲೆ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.